ಹಾಯ್ ಗಾಯ್ಸ್, ಬಿರಿಯಾನಿ ಬಂದ್ಬಿಡಿ ಎಲ್ಲ ನಾಳೆ. ಜೀವನ ಆದ್ಮೇಲೆ ನಾವು ಇದ್ದಿದ್ದೆ ಎಲ್ಲರೂ ಇದ್ದೇ ಬಳಸಿ ಅಂತ ಹೇಳಕ್ಕಾಗಲ್ಲ, ಬಜೆಟ್ ತಕ್ಕಂಗೆ ಬಳಸಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ಏನಿಲ್ಲಪ್ಪ, ನಾವು ಕೇಳಿದಾಗೆಲ್ಲ ಏನಾಗುತ್ತೆ ಈಗ ಇವನ್ನ ಚೇಂಜ್ ಮಾಡಕ ಮಹಾನೇ ಬರ್ಬೇಕಾಯ್ತು. ಸ್ವಲ್ಪ ಕೊಣ ಟೇಸ್ಟ್ ನೋಡೋ, ಎಲ್ಲ ಕಳ್ಬೇಕು ನಾವು ಇವತ್ತು. ನಾವು ಬಂಗಾರ ಕಳ್ಬೇಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್, ದಿಸ್ ಇಸ್ ಮೀ ರಂಜು. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಅತ್ತಿಗೆ ಬರ್ಡೇ, ಬೇರೆ ನೈಟೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ. ನಮ್ಮ ಮಮ್ಮಿ ಎಲ್ಲ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಹಸು ಮೇನೆಲ್ಲ ತೊಳಿತಾ ಇದ್ರು. ನಮ್ಮಣ್ಣ ಬೆಳಿಗ್ಗೆನೇ ಎದ್ದು ಜಸ್ಟ್ ಫೋನ್ ನೋಡೋದು ಬಿಟ್ಟರೆ ಬೇರೆ ಏನು ಕೆಲಸನೇ ಮಾಡ್ತಾ ಇಲ್ಲ. ಬ್ಲಾಗ್ ಕಂಟೆಂಟ್ ಕೊಡು ಮೈಸ, ಇನ್ನೂ ಎದ್ದೇ ಇಲ್ಲ. ಮಹಾನೇ ಕಂಟೆಂಟ್ ಕೊಡ್ತಾಳೆ. ಈಗ ನೆಕ್ಸ್ಟ್ ಇವಾಗ ಬರಲ್ಲ ಹೊಸ್ತಾಗಿ. ಆಯಿತು. ಇವಾಗಿಲ್ಲ ಡೈಲಾಗ್ನ, ಇನ್ನೂ ಎದ್ದೇ ಇಲ್ಲ ಫ್ರೆಂಡ್ಸ್ ಅನ್ನೋ ಒಂಟೆ ಹೋದ. ಇನ್ನೂ ಎದ್ದೇ ಇಲ್ಲ ಫ್ರೆಂಡ್ಸ್ ನೋಡಿ. ಅವಳು ತೋರಿಸ್ಬಿಡಿ ಫ್ರೆಂಡ್ಸ್ ಹೆಂಗೆ ಅವಳೆ. ಬರ್ಡೇ ಗರ್ಲ್ ಇವತ್ತು. ಸೊ ತಿಂಡಿ ಇವತ್ತು ಚಿತ್ರಾನ್ನ ಮಾಡಬೇಕು. ಆಲ್ರೆಡಿ ನಮ್ಮ ಅತ್ತಿಗೆನೇ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ. ರೈಸ್ ಕೂಡ ಆಗಿದೆ, ಜಸ್ಟ್ ಚಿತ್ರಾನ್ನ ಮಾಡಬೇಕು ಇವಾಗ ಅಷ್ಟೆ. ಹಾಯ್ ಗಾಯ್ಸ್, ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಬೆಳ್ಳುಳ್ಳಿ, ಈರುಳ್ಳಿ, ನಿಂಬೆಹಣ್ಣು, ಸ್ವಲ್ಪ ಸಾಸಿವೆ, ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪಿಲ್ವಾ? ಕಿಲ್ಸ್ಕೊಂಡಾಗತ್ತೆ, ಬೇಡ ಬೇಡ ಬಿಡಪ್ಪ, ಟೈಮ್ ಆಯ್ತಾ, ಆಗ್ರಣೆ ಹಾಕ್ಬಿಟ್ಟಿನಿ. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಿದ್ದಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಈರುಳ್ಳಿ, ಸೊ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. 1 ಟೊಮೊಟೊ ಬೇಕಾಗಿತ್ತು, 1 ಚಿಕ್ಕ ಟೊಮೊಟೊ. ಸೊ ಇವತ್ತು ಅವರ ಮಮ್ಮಿ, ಅಪ್ಪ, ತಮ್ಮ, ತಂಗಿ ಫ್ಯಾಮಿಲಿ ಫುಲ್ ಸಮೇತ ಬರ್ತಾ ಇದ್ದಾರೆ ಸಾಯಂಕಾಲ. ಸೊ ಒಗ್ಗರಣೆನ ನೀಟಾಗಿ ಬೇಯಿಸಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕನೂ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು, ಅದಾದ್ಮೇಲೆ ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡ್ಕೊಂಡಿದ್ವಿ ಸಣ್ಣಕ್ಕೆ, ಅದನ್ನು ಹಾಕ್ಬಿಡ್ತೀವಿ. ಅದನ್ನೇನು ತುಂಬ ಬೇಯೋ ತನಕ ಹಾಕೋ, ಸ್ವಲ್ಪ 1-2 ನಿಮಿಷ ಅಷ್ಟೆ. ಒಂದು 1/2 ಹೋಳು ನಿಂಬೆ ಹಣ್ಣನ್ನು ಒಗ್ಗರಣೆಗೆ ಸೇರಿಸಿ, ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿನ ಒಗ್ಗರಣೆಗೆ ಹಾಕೊಳ್ಳಿ. ಅದಾದಮೇಲೆ ವೈಟ್ ರೈಸ್ ಎಷ್ಟು ಬೇಕೋ ನಿಮಗೆ ಅಷ್ಟನ್ನ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಹುಳಿ ಉಪ್ಪನ್ನು ಹಾಕಿ, ಅದಾದಮೇಲೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 1/2 ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಅದನ್ನು ಮಿಕ್ಸ್ ಮಾಡಿದರೆ ಮುಗೀತು, ಚಿತ್ರಾನ್ನ ಇಷ್ಟು ರೆಡಿ. ಸೊ ಚಿತ್ರಾನ್ನ ರೆಡಿ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡಿದೆ. ಸೊ ಇವತ್ತು ನಮ್ಮ ಅತ್ತಿಗೆ ಬರ್ಡೇ ಆಗಿರೋದ್ರಿಂದ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅವರು ಫುಲ್ ರೆಡಿಯಾಗಿ ಮನೆಯಿಂದ ಹೊರಟರು. ಬಟ್ ನಮ್ಮ ಮನೆಯಲ್ಲಿ ಉರುಳಿ ಕೊಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಧೂಳಾಗಿತ್ತು, ಅದಕ್ಕೆ ಡೋರ್ ಕ್ಲೋಸ್ ಮಾಡಿ ಹೊರಗಡೆ ಕೆಲಸ ಮಾಡ್ತಾಯಿದ್ರು. ಇವಾಗ ಅದನ್ನೆಲ್ಲ ಕೊಟ್ಟಾದ್ಮೇಲೆ ಅವ್ರು ಹೊರಟರು. ಇವಾಗ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಅಣ್ಣವರು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬಂದರು. ಅಷ್ಟರಲ್ಲಿ ನಮ್ಮ ಮಮ್ಮಿ ಅಡುಗೆ ಮಾಡಿದ್ದು. ಸೊ ಅನ್ನ ಮತ್ತು ಸಬ್ಸಿಗೆ ಸೊಪ್ಪು ಎರಡನ್ನೂ ಮಧ್ಯಾಹ್ನ ಊಟಕ್ಕೆ ಅಂತ ನಮ್ಮ ಮಮ್ಮಿ ಮಾಡಿದ್ದು. ನನಗೆ ಹಾಕೊಬಂದು ಕೊಟ್ಟರು. ಆಮೇಲೆ ನಮ್ಮ ಅಣ್ಣಗೂ ಊಟ ಹಾಕೊಬಂದು ಕೊಟ್ಟು ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ. ಅಷ್ಟರಲ್ಲಿ ಸಾಯಂಕಾಲನೂ ಕೂಡ ಆಯಿತು. ಸಾಯಂಕಾಲ ಆದಮೇಲೆ ನಮ್ಮ ಅವರ ತಂಗಿ ಮತ್ತು ಅವರಮ್ಮ ತಮ್ಮ 3 ಜನನೂ ಬಂದರು. ನಮ್ಮ ಅಣ್ಣ ಹೋಗಿ ಬಸ್ ಸ್ಟ್ಯಾಂಡಿಗೆ ಪಿಕ್ ಮಾಡ್ಕೊಂಡು ಬಂದ. ಸೊ ಅಂಕಲ್ ಇನ್ನೂ ಬಂದಿರಲಿಲ್ಲ, ಅವರು ಡ್ಯೂಟಿಗೆ ಹೋಗಿ ಲೇಟಾಗಿ ಬರ್ತಾರೆ ಅಂತ ಹೇಳಿದರು. ಬಂದಾದಮೇಲೆ ಎಲ್ಲರಿಗೂ ಟೀ ಇಟ್ಟು, ಅದಾದಮೇಲೆ ಅಮ್ಮ ತಂಗಿ ತಮ್ಮ ಎಲ್ಲರಿಗೂ ಟೀನ ಕೊಟ್ಟರು.
ಇನ್ನು ಮನೆಗೆ ಬೀಗರು ಬಂದಿದ್ದಾರಂತೆ ಹೇಳಿ ನಮ್ಮ ಮಮ್ಮಿ ಚಿಕನ್ ತರಿಸಿ ಸಾಂಬಾರು ಮಾಡಬೇಕು ಅಂತ ಹೇಳಿ ಸಾಂಬಾರಿಗೆ ರೆಡಿ ಮಾಡ್ಕೊತಾಯಿತ್ತು. ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಂಡು ಅಮ್ಮ ನಾವಿಬ್ಬರು ಹೆಲ್ಪ್ ಮಾಡ್ತಾಯಿದ್ವಿ. ಹಾಗೇ ನಮ್ಮ ಅಣ್ಣ ಬೊಂಬಳಾಪುರಕ್ಕೆ ಹೋಗಿದ್ದ. ಸೊ ನಾನು ನೂಡಲ್ಸ್ ಕೇಳಿದೆ, ನೂಡಲ್ಸ್ ಇಲ್ಲ ಅಂತ ಹೇಳ್ದೆ. ಸೊ ಎಲ್ಲರಿಗೂ ಹಾಫ್ ಗೋಬಿ ಕಟ್ಸ್ಕೊಂಬ ಅಂತ ಹೇಳಿದೆ, ಕಟ್ಸ್ಕೊಂಡು ಬಂದಿದ್ದ. ಸೊ ಸಾಯಂಕಾಲ ಆದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಣ್ಣ ಇಬ್ಬರು ಕೂಡ ಬಂದಿದ್ದರು. ಅವ್ರು ಬರ್ತಾರೆ ಅಂತ ನಮ್ಗೆ ಹೇಳಿರಲಿಲ್ಲ, ಸರ್ಪ್ರೈಸಾಗಿ ಬಂದರು. ಸೊ ಇಬ್ಬರು ಕೂಡ ನನ್ನ ವ್ಲಾಗ್ಗೆ ಹಾಯ್ ಮಾಡಿ ಅಂತ ಮಾಡ್ತಾಯಿದ್ರು. ನಮ್ಮ ಅಣ್ಣನೂ ಇವತ್ತು ಹೆಂಡತಿ ಬರ್ಡೇ ಅಂತ ಹೇಳಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಲೈಫಲ್ಲೇ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾ ಇರೋದವನು. ಸೊ ಅದಕ್ಕೆ ಬಿಸಿ ಪಾತ್ರೆ ತೀಲಿಬಿಟ್ಟ ಬರೀ ಕೈಯಲ್ಲಿ. ಬಿಸಿ ಪಾತ್ರೆ ಬರೀ ಕೈಯಲ್ಲಿ ಮುಟ್ಬಿಟ್ಟು ಅಯ್ಯಯ್ಯೋ ಅದಕ್ಕೆ ಅಡುಗೆ ಮನೆಗೆ ಅವಾಗ ಬರ್ತಿರ್ಬೇಕು ಅನ್ನೋದು. ನಾನು ಮೈಕ್ ಹಾಕೊಳ್ಳಿಲ್ಲ ಅಂದರೆ ಎಲ್ಲ ವೇಸ್ಟ್. ಮೈಕ್ ಹಾಕೋಬಿಡ್ತೀನಿ, ಇಲ್ಲಾರೆ ವಾಯ್ಸ್ ಕೇಳಿಸಲ್ಲ. ಹಾಂ ನಂಗೆ ಗೊತ್ತಿಲ್ಲ, ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡೋದು. ನಂದು ಇವ ಹೇಳ್ತಾನೆ ಈಗ ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ಯಾರಾಯ್ತು ಕಾಲ್ ಬಂದ್ಬಿಡ್ತು ಅಂತ. ಜೀವನ ಅಂದ್ಮೇಲೆ ನೋವು ಇದ್ದಿದ್ದೆ, ಅದನ್ನೆಲ್ಲ ಅನುಭವಿಸ್ಬೇಕು. ಇವತ್ತು ಮೆನ್ಸ್ ಬಿರಿಯಾನಿ ಇವತ್ತು ಮೇಡ್ ಬೈ 2 ಬ್ರದರ್ಸ್. ಬರೀ ಡವ್ ಮಾಡ್ತಾವನೆ, ಇಲ್ಲಿ ಏನಿಲ್ಲ. ಸೌಂಡ್ ಕೇಳಿಸ್ತಾ? ಯಾರು ಮಾತಾಡ್ತಾರೆ ನಿಮ್ಮಿಬ್ಬರಲ್ಲಿ ಜಾಸ್ತಿ? ಐ ಆಮ್ ದ ಕುಕ್, ಹೆಡ್ ಕುಕ್. ಐ ಆಮ್ ಓನ್ಲಿ ಟಾಕಿಂಗ್. ಐ ಆಮ್ ಬಿಸಿ. ನಿನ್ ತಂಗಿ ಚಾನಲ್ ಓಪನ್ ಮಾಡು. ಬಂಗಾರ ಈರುಳ್ಳಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಈರುಳ್ಳಿ ಒಂದ್ ಎರಡು ನನ್ನ ಚಾನಲ್ ನಾನೇ ಪ್ರಮೋಷನ್ ಮಾಡ್ತೀನಿ. ಯಾರಿಗಾದ್ರೂ ಚಿಕನ್ ಬಿರಿಯಾನಿ ಬೇಕಾದಲ್ಲಿ ಚಾನಲ್ ಓಪನ್ ಮಾಡಿ. ಬಿರಿಯಾನಿ ಇವತ್ತು ನಾವು ಬಂಗಾರ ಕಳ್ದಬೇಕು. ಒಂದ್ ವಾರ ಎಷ್ಟು ಜನಕ್ಕೆ ತಿಳು ನಾನೇ ಹೇಳ್ತೀನಿ. ಎಷ್ಟು ಹಾಕ್ಬೇಕು ಅಂತ ಒಂದ್ 3 ರಿಂದ 4 ದಿನ. ಎಲ್ಲರಿಗೂ ಒಂದೊಂದ್ ಸ್ವಲ್ಪ ಕೊಣ. ಇಲ್ಲ ರೈಸ್ ಮಾಡಿನಿ, ಇದ್ ಮಾಡಿನಿ ನೋಡಿ. ಕಬಾಬ್ ಮಾಡಕ್ ಈಗ ಮುದ್ದೆನೂ ಮಾಡ್ತಾ. ಕಬಾಬ್ ಮಾಡ್ಬೇಕು. ನೀನು ಬಿರಿಯಾನಿ ತಿಂದಿಯಾ? ರೈಸ್ ತಿನ್ನಲ್ವಾ? ಬಿರಿಯಾನಿ ತಿಂದಿ ನೀನು? ನೀವೆಲ್ಲ ಬಿರಿಯಾನಿ ತಿಂದ್ರ? ಲಕ್ಕಿ ಹಾಕಿರೋರಿಗೆ ವೈಟ್ ರೈಸ್ ಅಷ್ಟೇ ಇರೋದು. ವೈಟ್ ರೈಸ್ ಅಷ್ಟೇ. ಮತ್ತೆ ಅಷ್ಟೇ ಒಬ್ರಿಗೆ ಇಬ್ರಿಗೆ ಅಷ್ಟೇ, ಇಬ್ರಿಗೆ ಆಯ್ತಾ? ಯೋಗಕ್ಕೆ ಶ್ರುತಿಗೆ ಹೋದ್ರು 1 2 3 4. ಅವ್ರು ನೀನು ಮುದ್ದೆ ತಿಂದಿಯಾ? ಬಿರಿಯಾನಿ ತಿಂದಿಯಾ? ಮುದ್ದೆ. ಅವರೆಲ್ಲ ಮುದ್ದೆ ಅವರು ಹಂಗಾರ 4 ಜನ. 4 1 ರೂಪಾಯಿ ಸಾಕು. ಬಂಗಾರು ಐಟಮ್ ಏನೇನ್ ಬೇಕು ಪಟಪಟ್ನ ಇವತ್ ನೀ ಕಳ್ದಬೇಕು ನೋಡ. ಮಹಾ ಇವತ್ತ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಡ್ಗೆ ಮನೇಲಿ ಮಾಡ್ತಿರೋದು. ಮ್ಯಾಗಿ ಮಾಡ್ತೀರಾ? ಅದ್ ಬಿಟ್ರೆ ಡಿಶ್ ಮಾಡ್ತಾವನಂದ್ರೆ ಇವತ್ತೇ. ನಾನು ನೆಂಟಿಗೋಸ್ಕರ ರಿಸಿಕ್ ತಕ್ಕ ಅಡ್ಗೆ ಮಾಡ್ತಾನೆ. ಟೊಮೆಟೊ ಹಾಕಿದಾನ ಪ್ರೀತಿಯಿಂದ. ಖಾಲಿ ಆಗದಿದ್ರೆ ಬೆಳಿಗ್ಗೆ ನಿಮ್ಗೆ ತಿನ್ನಿಸ್ತಾರೆ. ಟೇಸ್ಟ್ ನೋಡೋ ಎಲ್ಲ ಕಳ್ದಬೇಕು ನಾವು. ಚೆನ್ನಾಗ್ ಬಂದ್ರ ಇಲ್ಲ, ಚೆನ್ನಾಗ್ ಬಂದ್ರ ನಾನ್ ಮಾಡೋದು ಚೆನ್ನಾಗ್ ಬರ್ತಿಲ್ಲ. ರಂಜಿತಾ ಚಾನಲ್ ನೋಡ್ಕೊಂಡ್ ಮಾಡಿದ್ರೆ ಚೆನ್ನಾಗ್ ಬಂದಿಲ್ಲ ಅಂತ ಒಂದ್ ಕೆಲ್ಸ ಮಾಡಿದ್ರಲ್ಲ ಅಕ್ಕಪಕ್ಕದಲ್ಲಿ ನೋಡಿ ಎಷ್ಟ್ ಕೆಲ್ಸ ಬಿದ್ದು. ಒಂದ್ ಕೆಲ್ಸ ಮಾಡ್ಬಿಟ್ಟು ಹೋಯ್ತಾನೆ. ಈಗ ಹೇಳ್ಕೊಡೋ ಹಂಗ ಬಿರಿಯಾನಿ ಮಾಡಿದಂಗೆ ಅಂತ. ನಮ್ ದೊಡ್ಡವ್ ಗೊತ್ತಿರ್ತಾನೆ ನಂಗೆ ಹೇಳ್ಕೊಡ್ತಾ. ಪಂಚು ಈಗ ದೊಡ್ಡವನೇ ಕಳ್ದೋಯ್ತು. ಅವನೇ ಮಾಡ್ಲಿ ಇವತ್ತು ಎಂತಿಗೋಸ್ಕರ ಬರ್ತಡೆ ಗಿಫ್ಟ್. ಅದು ನೈಟು, ಇದು ಇವಾಗ ತರಿಸಿರೋದು. ಫ್ರೆಂಡ್ಸ್ ಒಂದು 200 ಗ್ರಾಮ್ ಈರುಳ್ಳಿ. 200 ಗ್ರಾಮ್ ಇನ್ನೊಂದ ಈರುಳ್ಳಿ ಕಟ್ ಮಾಡ್ಬೇಕು. 200 ಗ್ರಾಮ್ಸ್ ಈರುಳ್ಳಿ. ಆನಿಯನ್ ನಿಜವಾಗ್ಲೂ 200 ಗ್ರಾಮ್ ಇದ್ದ ನಿಂಗೆ ಗೊತ್ತಾ? ಅಳ್ತೆ ಇಲ್ಲೆಲ್ಲ ಇಲ್ವಾ? ಏನಿದ್ದು ಅಲ್ಲೆಲ್ಲವೇ ನೋಡಿ. ನಿಜಾನೇ ಇದು. ಅದ್ನ ಹಾಕಿಯಾ? ಆಯ್ತು. ಎಷ್ಟು ಮೆಸ್ಸಿ ಆಗಿಟ್ಟಿದ್ದಾರೆ ನೋಡಿ ಎಲ್ಲ. ನೋಡಿ ಫ್ರೆಂಡ್ಸ್, ಅಡಿಗೆ ಮನೆಗ್ ಬಂದ ತಕ್ಷಣ ಇದು ಅಡಿಗೆ ಮನೆ ಹಿಂಗ ಆಗ್ಬಿಟ್ಟದೆ ಇವತ್ತು. ಇಷ್ಟ ದಿನ ಚೆನ್ನಾಗಿ ಅಡಿಗೆ ಮನೆ ಅಂದ್ರೆ ಫುಲ್ ನೀಟು ನಮ್ಮಲ್ಲಿ. ಚೆನ್ನಾಗೇ ಇರ್ತೈತಿ. ಬಂದು ಕಾಲಿಟ್ಟಿದಕ್ಕೆ ಹಿಂಗ ಆಗಿರೋದು ಇದು. ಫಸ್ಟ್ ನೀನು ಇದು ರೆಡಿ ಮಾಡ್ಕೋಬೇಕು. ಇದು ಸ್ವಲ್ಪ ಮ್ಯಾರಿನೇಟ್ ಆದ್ಮೇಲೆ ಅದನ್ನ ಹಾಕ್ಬೇಕು. ಈಗ ಐಟಮ್ ನೆಕ್ಸ್ಟ್ ರೆಡಿ. ಈಗ ಇಷ್ಟೊತ್ತು ರೆಡಿ ಅಂತಿದೆ ಫೋಟೋ ತಗೊಳಕ್ಕೆ. ಹೋಗಿ ಹೆಲ್ಪ್ ಮಾಡು ನಿಮ್ ಬಾವಂಗ. ನಿಮ್ ಅಕ್ಕನ ಬರ್ಡೇ ದಿನ ಲೈಫಲ್ಲೇ ಫಸ್ಟ್ ಟೈಮ್ ಈರುಳ್ಳಿ ಕಟ್ ಮಾಡ್ತಿಲ್ಲ. ಈರುಳ್ಳಿ ಸುಮಾರು ಸಲ ಕಟ್ ಮಾಡ್ತಾನೆ. ಬಿರಿಯಾನಿ ಮಾಡ್ತಾ ಇರೋದು.
ಎಷ್ಟು ಕಾನ್ಸಂಟ್ರೇಟ್ ಇಟ್ಟು ಮಾಡ್ತಾವ ನಮ್ಗೆ. ಅದೇ ಮಹಾ ಬಂದ್ಮೇಲೆ ಯಾರೋ ಬದ್ಲಾದ್ ನನ್ ಇವನ್ನ ಚೇಂಜ್ ಮಾಡಕ ಮಹಾನೇ ಬರ್ಬೇಕಾಯ್ತು. ನಾನೇನ್ ಮಾತಾಡ್ಲಿ ಸೇ ಸಮಥಿಂಗ್ ಅಂತ ಅಂತ ಹೋಗಿದ್ದ ಮಹೇಶ್ನ ತಗೊಂಡು ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ಸುಮಾರಾಗಿದ್ದೀನಿ ಭೇಟಿ. ಹತ್ರದಲ್ಲಿ ನಾವೇನು ಮಾತಾಡಲ್ಲ. ನಾವೇನ್ ಮಾತಾಡ್ಲಿ? ಯಾರವರು? ಆರಾಮ ಯೋಗಕ್ಷೇಮಲ್ಲಿ ಅಪ್ಪ. ಹೆಂಗ ಸುಮಾರಿಗೆ ನಿಮ್ಗಳ ಆಶೀರ್ವಾದ ಆರಾಮದಿ. ಕಾಲಗಳು ಎಷ್ಟ್ ಜನ ಅದ ನಮ್ಗೆ ಇವತ್ತು ಖುಷಿ ಆಯ್ತಾರ. ಮಮತಾ ಬರ್ಲ್ವಾ? ಹಂಗೆಲ್ಲ ವಾರಕ್ಕೊಂದ್ಸತಿ ಬರ್ಲ ಮನ್ಗ 15 ದಿನಕ್ಕೆ ಒಂದ್ಸತಿ ಬಂದಲ್ಲ. ನೋಡು ನಿನ್ ಮಗ ಬಿರಿಯಾನಿ ಮಾಡ್ತಾ, ನಿನ್ ಮಗ ಬಿರಿಯಾನಿ ಮಾಡ್ತಾ ಹಿಂಗ ಅನ್ನಿಸ್ತಿದೆ. ಏನಿಲ್ಲಪ್ಪ, ನಾವು ಕೇಳ್ದಾಗೆಲ್ಲ ಏನ ಗೊತ್ತಾ, ಆಗಲ್ಲ ಈಗ ನಮ್ ಕೈ ಬ್ಯಾಕ್ ಬೋನ್ ಸಪೋರ್ಟ್ ಏನೇನು ಹಿಂಗಂದ್ ಹಿಡ್ಗಲ್ ನೀನು ಮೈಂಡ್ ವಾಯ್ಸ್ ಅರ್ಥ ಮಾಡ್ಕೋಬೇಕು. ಸರಿ ಅಂತ ಟಮಾಟೋ ಈರುಳ್ಳಿ ನೆಕ್ಸ್ಟ್ ಅಚ್ಕಾರದ ಪುಡಿ, ಅಚ್ಕಾರದ ಪುಡಿ ಒಂದ್ 3 ಚಮಚ ತಗೋಬಲ್ಲಿ. ಅಲ್ಲಿ ಕೆಳಗಡೆ ಇದ್ಗ ಏನದು ಇಂಥದೊಂದ್ ಮ್ಯಾಟ್ರ್ ನಂಗೆ ಗೊತ್ತಿಲ್ಲ. ಎಲ್ಲೇ 7 ಒಟ್ಟಿಗೆ ಹಾಕಿದಾರೆ, ಕೆಳಗೆ ಹುಡುಕಿಸ್ತೀರಿ ಅವ್ನ. ಚಮಚನೇ ಬತ್ತಿಲ್ವಲ್ಲಪ್ಪ ಇದು. ಒಂದ್ ಸ್ವಲ್ಪ ಹಾಕೋ. ಅದು ಕಲ್ಸಕ್ಕದ್ದ ಚಿಕ್ಕದು ದೊಡ್ಡದ್ ಕಕ್ಕಲಿ ಇಲ್ಲಿ ಅಂತ ಮಾಡ್ಕೋಬೇಕು. ಶುಂಠಿ ಅದಲ್ಲ ಅದ್ರಲ್ಲಿ ಮಾಡಕ್ ಲೇಟ್ ಆಯ್ತಾ? ಅಂಗಡಿಲಿ 5 ರೂಪಾಯಿ ಕೊಟ್ಟು ಲೇಟ್ ಆಗದ ಆಲ್ರೆಡಿ. ನೋಡು ಇಷ್ಟ ಸಾಕ. ಒಂದ್ ಚಮಚ ಹಾಕ್ಲೆ. ನಮ್ ಸ್ವಾಮಿ ಹೇಳ್ತಾರೆ ನೋಡ್ಲಿ ಇವತ್ ನಾ ನಿಮ್ಗೆ ಹೇಳ್ಕೊಟ್ಟೆ. ಚಿಕ್ಕ ಚಮಚ 2 ಚಮಚ ಹಾಕ್ಬೇಕಾ? ಒಂಚೂರ್ ಹಾಕು, ಒಂಚೂರ್ ಹಾಕು, ಅರ್ಧ ಹಾಕು ಸಾಕು, ಅರ್ಧ ಹಾಕು ಸಾಕು ಸಾಕು. ಅಚ್ಕಾರದ ಪುಡಿ ಅದು ಗೊತ್ತು ಗೊತ್ತು ಡಬಲ್ ಗೊತ್ತೈತೆ ಬಿಡು ಬಂಗಾರ. ನೀ ರೆಸ್ಟ್ ತಕೋಗುವ. ನಾವ್ ಇಷ್ಟು ಜನ ಕೈ ಹಾಕಿವಿ ಅನ್ನೋದು ಯಾರದ ಹಿಂಗ್ ಸುತ್ತ ಇಡು. ಇಂದಕ್ಕೂ ಜಾಸ್ತಿ ಆಗೋಗುತ್ತೆ. ಆಲ್ರೆಡಿ ನಂದೇ ರೆಸಿಪಿ. ಮೆಣಸಿನ್ಕಾಯಿ ಹಾಕ್ತಿವಿ ಬಿಡು, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಿವಿ. ಧನಿಯಾ 1 ಸ್ಪೂನು ಹಾಕು. ಧನಿಯಾ ಎಕ್ಸ್ಟ್ರಾ ಹಾಕ್ಬೇಕು. ಇನ್ನೊಂದ್ ಸ್ವಲ್ಪ ಹಾಕು. ಇನ್ನು 1/4 ಟೇಬಲ್ ಸ್ಪೂನ್ ಉಪ್ಪು. ಫ್ರೆಂಡ್ಸ್, ಉಪ್ಪು ಇಷ್ಟನೇ ಹಾಕ್ಬೇಕು ಅಂತ ನಾವ್ ಹೇಳಲ್ಲ, ಯಾಕಂದ್ರೆ ನಂಗೆ ಗೊತ್ತಿಲ್ಲ. ನಿಮ್ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ. ಯಾಕಂದ್ರೆ ನಂಗೆ ಗೊತ್ತಿಲ್ಲ. ನಾವು ಫ್ರೆಂಡ್ಸ್, ನಾ ಇದರಲ್ಲಿ 2 ಸ್ಪೂನ್ ಹಾಕ್ತೀನಿ. ಇನ್ನೊಂದ್ ಸ್ವಲ್ಪ ಉಪ್ಪು ಎಷ್ಟು ಹಾಕಿರ್ತಾರೆ ಕೆಸ್ಕೊಂಗಿಲ್ಲ, ಇನ್ನೂ ಹಾಕ್ಬೇಕಲ್ಲ. ಒಂಚೂರು 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 ಸಾಕು. ಇವತ್ತ ಸಾಂಬಾರು ಬೇಕಲ್ಲ ತಮ್ಮ. ಸ್ವಲ್ಪ ಅರಿಶಿನ ಪುಡಿ ರೈತಾ. 4 ಮಕ್ಕಳಾದ್ನಿ. 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ಸಾಲ್ಟ್ ಅಲ್ಲ, ಅರಿಶಿನ ಪುಡಿ ಅಲ್ಲ, ಅದು ಬೇಕನ್ನ ಹೇಳ್ದು. ಇಷ್ಟ ಜನ ನೋಡ್ತಿದ್ರಲ್ಲ, ನನ್ನ ಐಟಮ್ ಯಾನ ಬೇಡ. ಐಟಮ್ ಇರ್ಲಿ, ಅದ್ ಹೆಂಗ್ ಬಂದು ಸ್ವಲ್ಪ ಹಾಕು. ಇನ್ನು 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 ಕೆಳಗ ಇನ್ನು ಸ್ವಲ್ಪ ಸಾಕು ಅಷ್ಟೇ. ಸ್ಪೂನ್ ಹಾಕ್ಬೇಕು. 4-5 ಸ್ಪೂನ್ ಹಾಕು. ಮಾಡ್ತಿರೋ ನಾಳೆ ನೀನ. ಇನ್ನೊಂದ್ ಸ್ವಲ್ಪ ಹಾಕು. ಇನ್ನೊಂಚೂರು ಹಾಕು. ವಿಡಿಯೋದಲ್ಲಿ ಹೇಳ್ಬಿಟ್ಟಿನಿ. ಅದ್ನ ವಿಡಿಯೋದಲ್ಲಿ ಅಪ್ಲೋಡ್ ಆಗೋಯ್ತು. ಆಮೇಲೆ ಪಕ್ಕ ಮಾಡ್ತೆ. ನೆಕ್ಸ್ಟ್ ಫಸ್ಟ್ ಬರ್ತಲ್ಲ ಇಂಟ್ರೋ, ಅದ್ರಲ್ಲೇ ಇದು ಏನಂತೆ ಹುಷಾರು ಅತ್ತೆಮ್ಮ. ಬೀಗ್ರು ಬಳ ಬಳ ಬೀಗ್ರು ಬಳ ಒಡೆಯ ರೇಂಜ್ ಜಗಳಾಡ್ತಾರ. ಬೈಗಿಕ ನಿಂಬೆ ಸಾಕಿನ ಬೈಗಿಕೊಂಡಿದ್ರೆ ನಿಂಬೆ 4 ಸಾಕ. ಅರ್ಧ ಹಾಕಿದ್ಯಾ? ಕಾಲೋಳು ಅರ್ಧ ಹಿಂದಿ ಬೆಳಗಿದ್ನ ಹಿಂದಿ. ಆಯ್ತು ಬಿಡು, ಸಾಕಂಗ. ಫ್ರೆಂಡ್ಸ್, ಇವರೇ ನಮ್ ದೊಳವ. ನೋಡ್ಕೊಳ್ಳಿ, ಯಾವಾಗ್ಲೂ ಬೈತಾ ಇರ್ತಾರೆ. ಸುಪ್ರಭಾತ ಇಲ್ಲ ಅಂದ್ರೆ ನೋಡ್ಕೊಬಿಡಿ ಅವ್ರೆ. ನೀಟಾಗಿ ನೋಡ್ಕೊಬಿಡಿ. ಝೂಮ್ ಹಾಕ್ಬಿಡಿ, ಎಲ್ಲಿ ನೋಡ್ರು ಕಂಡ್ರು ಬಿಡ್ಬಿಡಿ. ಇವ್ರೆ ಅವ್ರಿಗೆ ಅವರ ಬೈಯುವ ಬಾಯಿಗೆ ಬಲಿಯಾಗಿ ತುತ್ತಾಗುವ ಪರ್ಸನ್ ಇವ್ರೆ. ಬಲಿ ಪಶು. ಫ್ರಿಜ್ ಏನ್ ಇಡಕ್ ಹೋಗ್ಬಿಡಿ, ಇಲ್ಲಿ ಎಲ್ಲಾರು ಒಂದ್ ಕಡೆ ಇಡಿ. ಫ್ರಿಜ್ ಇದ್ರೆ ಫ್ರಿಜ್ ಇಡಿ, ಅದು ಸ್ವಲ್ಪ ಮಸಾಲಾ ಚೆನ್ನಾಗಿ ಹಿಡಿತದೆ ಅಷ್ಟೇ. ನೆಕ್ಸ್ಟ್ ಕೈ ತೊಳ್ಕೊಬತ್ತೀನಿ. ಮೊಸರು ಇಲ್ಲ ಮಾಡಿ ಬತ್ತಿಲ್ಲ ಏನವ ಮೊಸರು ಜೀವನದಲ್ಲಿ ನೋವು ಸಹಜ. ಚೇರ್ ಹಾಕೊಟ್ಟಿ ನನ್ನ ಬಿಟ್ಬಿಡೋಣ ಅಣ್ಣ. ಅದೇ ನೆಕ್ಸ್ಟ್ ಅದೊಂದು ಮೀಮಿ, ಅಣ್ಣ ಬಿಟ್ಬಿಡೋಣ.
ಯಾಕಣ ಬಿಟ್ಬಿಡೋಣ ದಯವಿಟ್ಟು. ನೆಕ್ಸ್ಟ್ ಅಲ್ಲಿ ನೋಯ್ತಾ ಇರೋದು ಗೊತ್ತೇ ಇಲ್ಲ. ನಿಮ್ ಯಜಮಾನ್ ಅಡ್ಗೆ ಮಾಡ್ತಿದಾರೆ ಅಂತ ಫೀಲಿಂಗ್ ಹೆಂಗಿದೆ? ಅಷ್ಟಕ್ಕೆ ಒಂದೇ ಸೆಂಟೆನ್ಸ್ ಮುಗಿಸ್ಬಿಡ್ತಾರೆ ಇವರೆಲ್ಲ. ಕಂಟೆಂಟ್ನೇ ಕೊಡ್ಲ. ಸೊ ಅಡ್ಗೆ ಮಾಡೋದಕ್ಕೆ ಕುಕ್ಕರ್ ಬೇಕು. ನಮ್ಮಲ್ಲಿ 2 ಕುಕ್ಕರ್ ಇದೆ. ಒಂದ್ ಕುಕ್ಕರ್ ವರ್ಕ್ ಆಯ್ತಿಲ್ಲ, ಇನ್ನೊಂದು ಕುಕ್ಕರ್ ಬೇಕು. ಅದಕ್ಕೆ ಅದ್ರಲ್ಲಿ ಸಾಂಬಾರ್ ಮಾಡೋದ್ರಿಂದ ಎತ್ತಿ ಟ್ರಾನ್ಸ್ಫರ್ ಮಾಡಿ ಆ ಕುಕ್ಕರ್ನ ಇವಾಗ ಪಾತ್ರೆ ತೊಳೆ ಕಳ್ಸಿದೀವಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಂಗೆ ಕಾಲ್ ನೋಯ್ತಾ ಇದೆ, ಬಿಡ್ಬಿಡ್ರಿ. ಕುತ್ಕ ಇಲ್ಲೇ ಯಾರು ಇಲ್ಲ ಅಲ್ಲಿ. ಯಾರು ಇಲ್ಲ ಇಲ್ಲಿ. ಚೇರ್ ಕೊಡು, ಚಕ್ಕ ಮಸಾಲ ಕೊಡುವ. ನಾ ಹೇಳ್ದಾಗ ಕೊಡುವ ನೀನು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆಯ್ತು, ಟಮಾಟನ ಆಯ್ತು, ಮೆಣಸಿನಕಾಯಿ ಆಯ್ತು. ಅಷ್ಟೇ. 2 ಚಕ್ಕ 2 ಲವಂಗ ಕೊಡು ಬಂಗಾರ. ನಿಂಗೆ ಗೊತ್ತಿಲ್ಲ ಇದೇ ಎಲ್ಲ ಕೊಡುವ. ಹಂಗೆ ಬಾತ್ ನನಗ ಇಲ್ಲ ಎಲ್ಲ ಇದ್ದ ತರ್ಸ್ದೆ ಕುಂತ್ಕ. ನಿಂಗೆ ಗೊತ್ತಿಲ್ಲ. ಚಕ್ಕ ಲವಂಗ ಕೊಡುವ. 2 ಸಾಕು, ಒಂದ್ ಕೊಡು. ಜಾಸ್ತಿ ಆದ್ರೂ ಮಸಾಲ ಜಾಸ್ತಿ ಚೆನ್ನಾಗಿರಲ್ಲ ಅಂದ್ರೆ ಬರೀ ಎಲ್ಲ ತಾನೇ ಆಕ್ರೆ ಏನು ಆಗಲ್ಲ ಮುಟ್ಟಿಸ್ಕೊತಿರೋದು. ಇಲ್ಲ ಇಲ್ಲ ಇಲ್ಲ, ರೆಡಿ ಮಾಡ್ಬಿಟ್ರೆ ಅದೇಪ್ಪ ನಾನು ಊಟನೇ ಮಾಡ್ತೀರ. ನೋಡಿ ಇವತ್ ನೀವು ಕಳೆದು ಹೋಗ್ತೀರಾ. ಉಪ್ಪೊಂದ್ ಕರೆ ಹುಡುಗ ಬರದೆ ಎಲ್ಲರೂ ಒಂಚೂರು ಫೋನ್ ನಂಬರ್ ಕೊಟ್ಬಿಟ್ಟೋಗಿ. ಮಸಾಲೆ ಇಲ್ಲಿಲ್ಲ ಅಂದ್ರೆ ಈ ಚೋಗಲಿ ಎಡ್ಕಪ್ಪ ಪೋಲ್ಸ್ಲಿ. ಇಲ್ಲಿ ಚೆಕ್ಕ ಸಾಲ ಇಲ್ಲಾಂದ್ರೆ ಎಡ್ಕಪ್ಪ ಎಡಲಿ. ಇನ್ನೊಂದು ಇಂಚ್ ಕೊಡು. 1-2 ಇಂಚ್ ತಗೊಳ್ಳಿ. ಇಲ್ಲ, ಒಂದ್ ಇಂಚ್ ತಗೊಳ್ಳಿ ಫ್ರೆಂಡ್ಸ್, ಸಾಕು. ಗೊತ್ತಾಗಲ್ಲ ಇವಾಗ. ಮಸಾಲಾ ಪದಾರ್ಥನೆಲ್ಲ ಕಮ್ಮಿ ಹಾಕಿ ಫ್ರೆಂಡ್ಸ್, ಸಾಕು. ಅಲ್ಲಿ 15 3 ಲವಂಗ, 3 ಲವಂಗನೇ ಇಲ್ವಲ್ಲ ಅಲ್ಲಿ. ಲವಂಗ ತೆಗಿಸ್ಕ. ಲವಂಗ ಅಲ್ಲ ಅದು, ಇನ್ನೊಂದೇನ ಏಲಕ್ಕಿ. ಏಲಕ್ಕಿ ಒಂದ್ ಬಂಗಾರ ಒಂದೇ ಒಂದೇ ಒಂದೇ. ಅಲ್ಲಿ ಕಿಟಕಿ ಮೂಲ. ಅದನ್ನೆಲ್ಲ ಇಡುತ್ತೆ, ಅದೆಲ್ಲ ತೋರ್ಸ್ಬಾರ್ದು. ಸೀಕ್ರೆಟ್ ಪ್ಲೇಸ್ ಆಫ್ ಕಿಚನ್ಸ್. ಅಷ್ಟೇ. ಅಡಿತ ಕೊಟ್ಟೆ ಅಡ್ಗೆ ಮಾಡ್ತಾನೆ. ಯಾರಿಗೆ ಅಡ್ಗೆ ಮಾಡ್ತಾನಿದ್ಯ? ಬಿರಿಯಾನಿ ಮಾಡ್ತಾನೆ. ಬಂದ್ಬಿಡಿ ಊಟಕ್ಕೇನು. ನಾನೇ ನೋಡ. ಆಮೇಲೆ ಒಂಚೂ ಬಿರಿಯಾನಿ ಕಳಿಸ್ತೀನಿ, ಗೊತ್ತಾಯ್ತಲ್ಲ. ಊಟಕ್ಕೆ ಬಂದ್ಬಿಡಿ. ಯಾರ ಫೋನ್. ಸರಿ ಬಾ ಒಂಚೂರು ಇಲ್ಲಿಗೆ ಕೊಟ್ಟೆ. ಇಲ್ಲ ನಿನ್ ಮೇಲೆ ನಂಬಿಕೆನೇ ಇಲ್ಲ. ತಿಂದವ ಅಂತಲೇ ಆಯ್ಲು. ಓ ನಮ್ಮ ಅಣ್ಣ ಇಂಗ್ಲಿಷ್ ಮಾತಾಡ್ತಾವ. ಎಲ್ಲರೂ ಇದ್ದೇ ಬಳಸಿ ಅಂತ ಹೇಳಕ್ಕಾಗಲ್ಲ, ಬಜೆಟ್ ತಕ್ಕಂಗ್ ಬಳಸಿ. ಏನೇನು ಜಾಸ್ತಿ ಅಂತ ಬಳಸಲ್ಲ, ಜಾಸ್ತಿ ಬಳಸಿ ಅಂತ ಹೇಳಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಲಿ. ನೋಡ್ಬಾ, ಸಾಕಂತ ಆಯ್ಲು. ಸ್ವಲ್ಪ ಜಾಸ್ತಿ ಬೇಕು. 2 ಪಾವ್ಗಿಲ್ವಾ? ಸಾಕು ಫ್ರೆಂಡ್ಸ್, ಆಯಿಲ್ ಅಂತ ಐತೆ. ನನ್ನ ಇಬ್ರು ಇವಾಗ ಮಾಡ್ತಾರ. ಅಪ್ಪನ ಕೇಳ್ತಿದ್ದ ನೋಡುವ. ಈಗ ಹುರಿದಂದ್ರೆ ಏನಾಗ ಒಂದು 1/2 ಪ್ಯಾಕೆಟ್ ಚಿಕನ್ ಮಸಾಲನ ಅದಾದ್ಮೇಲೆ ಸ್ವಲ್ಪ ಟೊಮೊಟೊ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಅದಾದಮೇಲೆ 2 ಪಾವ್ ಅಕ್ಕಿಗೆ 4 ಲೋಟ ನೀರು ಹಾಕಿ ಅದು ಕುದಿಯೋ ತನಕ ಸ್ವಲ್ಪ ವೇಟ್ ಮಾಡಿ. ಅಮ್ಮ ನಾನು ಅಡಿಗೆ ಮಾಡ್ತೀನಿ ಬಾ. ಯಾವತ್ತಿನ ಸ್ಟಾರ್ಟ್? ಏನ ಇದು ಇಡದ ಸ್ಟಾಲ್ ಇಡದ ಮಹೀಶ್ ರೆಸ್ಟೋರೆಂಟ್. ಕಲರ್ ಏನು ತಮ್ಮ ಇರೋ ಕುಕ್ಕರ್ ಮುಚ್ಚಿಬಿಡ್ತಾರೆ. ಇನ್ನೊಂದು 2 ನಿಮಿಷ. ಇವಾಗ ಉಪ್ಪು ನೋಡ್ಬೇಕು. ಮಹಂಗ ಉಪ್ಪು ತೋರಿಸ್ಬಿಟ್ಟು ನೆಕ್ಸ್ಟ್ ಉಪ್ಪು ಸಪ್ಪನೇ ಇರುತ್ತ. ಉಪ್ಪಿದ್ಗಾಲಿ ನಮ್ಮ ವಯಸ್ಸು ಹೆಂಗ್ ಕಾಣಿಸ್ಬೇಕು. ಕಲರ್ಲೆಸ್ ಬಿರಿಯಾನಿ ಸೂಪರ್. ಅದು ಗೊತ್ತಿಲ್ಲ. ಒಂದ್ ಸ್ವಲ್ಪ ಇಟ್ಟು ಫಸ್ಟ್ ನೀನಿದ್ರ ಇನ್ನೊಂದ್ಸ ತಿರ್ಬಿಟ್ಟು ಟೇಸ್ಟ್ ನೋಡು. ತಿರ್ಬಿಟ್ಟು ಟೇಸ್ಟ್ ನೋಡು. ಉಪ್ಪ ಕರ್ರ ಏನ್ ಮಾಡ್ತೀವಿ ಗೊತ್ತಾ, ಮತ್ತಷ್ಟು ನೀರು ಹೋಯ್ತೀನಿ. ಮತ್ತಷ್ಟು ನೀರು ಇನ್ನು ಅಕ್ಕಿ ಹಾಕ್ತೀನಿ. ಪಾತ್ರೆ ಚೇಂಜ್ ಮಾಡೋದು, ಅನ್ನ ಮಾಡೋದು ಅಷ್ಟೇ. ಹಾಯ್ ಗಾಯ್ಸ್, ಬಿರಿಯಾನಿಗೆ ಬಂದ್ಬಿಡಿ. ಎಲ್ಲ ನಾಳೆ ಎಲ್ಲ ಇವತ್ತು ನಾವು ತಿನ್ಕದೀವಿ. ನಾಳೆ ಚೆನ್ನಾಗಿದ್ರೆ ನಾಳೆ ಮಾಡ್ಕೊಡೋ ಅವ್ರಗ. ಇನ್ವೈಟ್ ಮಾಡ್ಬಿಡು. ಯಾರೋ ಸೀರಿಯಸ್ ತಗೋಬೇಡಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಇಲ್ಲ ಅವರ ಬಂದ್ಬಿಡ್ತಾರ. ನಾನ್ ಮಾಡೋ ಬಿರಿಯಾನಿ ಚೆನ್ನಾಗಿದೆ ಅಂತ ಲಾಸ್ಟ್ ಕೇಳಿ ನೀವ್ ಮಾಡ್ತಿರದ ತಮ್ಮ. ನಾನು ನಾ ಮಾಡಿದ್ರೆ ಬಿರಿಯಾನಿ ಹೆಂಗಿದೆ ಅಂತ ನಾನೇ ತಿಂದು ಹೇಳ್ತೀನಿ. 25 ವರ್ಷದಲ್ಲಿ 25 ಏನ್ ಕಳಿ ಸುಮ್ಮನೆ 25 ವರ್ಷದಲ್ಲಿ ಇನ್ನೊಂದು 12 ದಿನ ಕಳೆದ್ರೆ 26.
26 ನಡೀತದೆ ಫ್ರೆಂಡ್ಸ್. 25 ತುಂಬಿ ಆಮೇಲೆ 26 ತುಂಬಿ 27 ಅಷ್ಟೇನ್ ದೊಡ್ಡವನಲ್ಲ ಇವ. ಕುದೀತದ ನೀರು ಅಕ್ಕಿನೇ ಕುದೀತಿಲ್ಲ, ನೀರೇ ಕುದೀತಿಲ್ಲ. ಕುದೀತದೆ. ಇವನ್ಗೆ ಹೇಳ್ಕೊಡೋ ಅಷ್ಟರಲ್ಲಿ ಬೆಳಿಗ್ಗೆನೆ ಆಗೋಯ್ತು. ಇವಾಗ ನಾವ್ ಮಾಡಿರೋ ಊಟನು ಮಾಡಿ ಮಲ್ಕೊಬಿಟ್ರೆ ಅರ್ಧ. ಯಾರು ಮಾಡೋರು ಫ್ರೆಂಡ್ಸ್ ಗ್ಯಾಸ್ ಉರಿಯಷ್ಟೇ ಉರಿಯೋದು. ಟೈಮ್ ಎಷ್ಟಾಗನೆ 8:15 10 ಗಂಟೆ ಊಟ ಮಾಡಗಂಟ. ಫ್ರೆಂಡ್ಸ್ ಜಾಸ್ತಿ ಹೊಟ್ಟೆ ಸರಿ ಬಂದಿರಲ್ಲ, ಜಾಸ್ತಿ ಊಟ ಮಾಡ್ತಾರೆ. ಅವತ್ತಿನ ತುಂಬಾ ಖುಷಿ. ಮಾಡೋರೆಲ್ಲ ತೃಪ್ತಿಯಿಂದ ಊಟ ಮಾಡ್ತಾರೆ, ಅವಾಗ ಖಾಲಿ ಆಯ್ತದೆ ಎಲ್ಲ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್ ನಂಗೇನು. ಅವ್ರು ಎಷ್ಟು ತಿಂದ್ರು ಇಂಪಾರ್ಟೆಂಟ್ ನಂಗ. ಇಷ್ಟೇ ಫ್ರೆಂಡ್ಸ್. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊ. 2 ವಿಸಿಲು. ಒಂದು ಕೂಗ್ ಕುಟುಕ್ಬಿಡಿ, 2ನೇ ಕುಗ್ಗ ಕೂಗಿಸ್ಬಿಡಿ ಅಷ್ಟೇ. ಇಟ್ಸ್ ಡನ್. ಉಪ್ಪು ಸರಿಯಾಗಿದ್ರೆ ಸರಿ. ಕಲ್ಲ ಅಲ್ಲಿ ಹೋಗಿ ನಿಂತ್ಕೋಬೇಕಾಯ್ತ ಮುಂದೆ ಓಡ್ ಇಷ್ಟು ಬಿಲ್ಲಕ್ ಅಂತಾನಲ್ವಾ. ಅಪ್ಪ ಯಾರು ಕುಡ್ದಿದ್ದೀರಿ? ಹೌದು ಹೌದು ಕಣ್ಬಿಡಿ, ಯಾವ್ದು ಕಣ್ಬಿಡಿ. ಸಾರಿ, ಗೊತ್ತಿರ್ಲಿಲ್ಲ ನನಗೆ. ನಾನೆಲ್ಲಿ ಬ್ಲ್ಯಾಕ್ ಇದ್ದೀನಿ, ಬ್ರೌನ್ ನಾನು. ರಿವ್ಯೂ ಹೇಳ್ಬಿಡಿ ಹೆಂಗಿದ್ದು ಅಂತ. ಬಾತು ಉಪ್ಪು ಖಾರ ನೀನೇ ಮಾಡೋದು, ನೀ ಹೇಳಕ್ಕಾಗಲ್ಲ. ಆನ್ ಮಾಡಿದ್ಯಾ? ಅವನ್ ಕೇಳ್ತೀನಿ ತಡ, ಅವನ್ಗಾರ ಇಡಿ ಮೈಕ. ಬಿರಿಯಾನಿ ಟೇಸ್ಟ್ ಅಂದ್ರೆ ಎಲ್ಲ ಒಂದ್ ಜಾಸ್ತಿ ಹಾಕ್ಬಿಟ್ಟೆ ನಂಗದ, ಎಲ್ಲ ಕಮ್ಮಿ ಹಾಕ್ಬೇಕು. ಒಂದೇ ಒಂದ್ ಹಾಕ್ಬೋದು. 3 ತಗೊಂಡಿರ, ನಾವು ಒಂದೇ ಹಾಕಿರಿ. ಟೇಸ್ಟ್ ಆಗಿದ್ದು ಸ್ವಾಮಿ. ಫೈನಲಿ ಅಡುಗೆ ಎಲ್ಲ ಆಯಿತು. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಕೂತಿದ್ದೀವಿ. ಬಿರಿಯಾನಿ ಚೆನ್ನಾಗಿತ್ತು, ಬಟ್ ಲಿಟ್ಲ್ ಬಿಟ್ ಸ್ವಲ್ಪ ಸ್ಪೈಸಸ್ ಏನೋ ಜಾಸ್ತಿ ಆಗಿತ್ತು ಅನಿಸುತ್ತೆ. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿತ್ತು. ಗೊಜ್ಜಿನ ಜೊತೆಗೂ ಕೂಡ ಬಿರಿಯಾನಿ ಚೆನ್ನಾಗಿತ್ತು. ಇಲ್ಲ ಇಷ್ಟು ಕ್ರೌಡ್ ನೋಡ್ಬಿಟ್ರಲ್ಲ, ಯಾರ ನೋಡೋರು. ತಿನ್ನವ ಕೊರಗೀಗ್ಲು ಹೇಳ ಅಳಿ ಅಂದ್ರಿದಾಗ ಮಾತಾಡಿಸ್ತಿಲ್ಲ. ಸಾಂಬಾರ್ ಪಾತ್ರ ಇಕ್ಕಿದವ ಟೀ ಕುಡ್ದಾರೇನಾ? ಟೀ ಬೇಕು, ಎಲ್ಲರೂ ಟೀ ಮಾಡ್ಬಿಡಿ. ನಿಂಗೆ ಮುದ್ದೆ ತುಂಬಿ ಕಟ್ಬೇಕಿತ್ತು. ಫೈನಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅದಾದಮೇಲೆ ಇನ್ನೂ ಒಂದು ಪ್ರೋಸೆಸ್ ಬಾಕಿ ಇತ್ತು. ನಮ್ಮ ದೊಡ್ಡಮ್ಮ ಮತ್ತು ಅಮ್ಮ ಇಬ್ಬರು ಕೂಡ ಕೇಕ್ ತಂದಿದ್ರು. ಅದನ್ನು ಕಟ್ ಮಾಡಿಸೋದೊಂದು ಬ್ಯಾಲೆನ್ಸ್ ಇತ್ತು. ಸೊ ಅದನ್ನು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಇಲ್ಲಿಗೆ ಬರ್ಡೇ ಎಲ್ಲ ಮುಗಿಸಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.